ಸ್ವಾಗತ. ನಾನು ಆಶಾ. ಇಂದು ವಿಜಯಪುರ ನಗರದಲ್ಲಿ ನಿನ್ನೆ ನಡೆದಿರತಕ್ಕಂಥ ಘಟನೆಗೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬರ ಒಂದು ಮೂರ್ತಿಯ ಮುಂದೆ ನಿಂತುಕೊಂಡು ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿ ಆ ಮಡಿದಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳಿಗೆ ಮತ್ತು ಆ ಎಲ್ಲ ನನ್ನ ಸಹೋದರರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ. ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಸರ್ಕಾರ ಮತ್ತು ಸಂಬಂಧಪಟ್ಟವರಿಗೆ ಒತ್ತಾಯನೂ ಕೂಡ ಮಾಡಿದ್ದೇವೆ. ಅವರಿಗೆ ಸೂಕ್ತವಾದ ನ್ಯಾಯ ಸಿಗಬೇಕು. ಮತ್ತು ಅದೇ ರೀತಿ ಏನಪ್ಪ ಅಂತಂದರೆ ಅವರಿಗೆ ಇದೇ ರೀತಿ ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇಂಥ ದುರ್ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟರು ವಹಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿ ಈ ದಿನ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ದೇವೆ. ಈ ರೀತಿ ರಾಜ್ಯಾದ್ಯಂತ ಎಲ್ಲಿಯೂ ಕೂಡ ಆಗದಿರುವ ಹಾಗೆ ಮುಂದಿನ ದಿನಮಾನಗಳಲ್ಲಿ ನಡೀಲಿ ಅಂತಕ್ಕಂಥ ಒಂದು ಆಶಾಭಾವವನ್ನು ಇಟ್ಕೊಂಡಿದ್ದೇವೆ. ಸರ್ ಶ್ರೀನಾಥ್ ಪೂಜಾರಿ ಅಂತೇಳಿ. आज यहाँ बीजापुर के KIDB जो एक एरिया है, गवर्नमेंट का एरिया है KIDB, जहाँ पर बहुत से गोडाउन हैं, फैक्ट्रियाँ हैं और हज़ारों मज़दूर वहाँ पर काम करते हैं. तो इसी ज़मन में राजगुरु बोल के जो एक फैक्ट्री है, बहुत बड़ी फैक्ट्री है, कम से कम वहाँ पर 200 से 500 लोग तक वहाँ काम करते हैं ऐसा लगता है. तो वहाँ पर बिहार और यूपी के लोग आकर काम कर रहे हैं. इस तरह काम करने के वक्त में वहाँ पर जो दुर्घटना घटी है, जो वहाँ का जो बॉयलर जो है जो टूट के गिरा है, वो सही ढंग से नहीं बैठाए थे. ये वो मालिक की जिम्मेदारी बनती है. तो इस तरह वहाँ पर 8 लोगों की जान चली गई है. और इसके अंदर जैसा कि आपको बता रहा हूँ मैं, KIDB जो सरकार का एक इलाका है, वहाँ पर ये कार्मिक इलाके के जो ऑफिसर हैं वो विज़िट देते रहना, उनकी कमज़ोरी की वजह से आज 8 लोगों की जान चली गई है. तो इसके लिए हम सरकार से अनुरोध करते हैं, जो कार्मिक इलाके के ऑफिसर हैं उनके ऊपर एक्शन लिया जाए और मालिक के ऊपर भी एक्शन लेकर वो जो घर उजड़े हैं उनके घर वालों को सही परिहार देकर उनके घर को एक भरोसा देने की कोशिश सरकार करें. इसके लिए आने वाले दिनों में अगर वो सूक्त परिहार नहीं मिला तो हम पूरा प्रगतिपरा संगठन की तरफ से फिर सरकार पर दबाव डालना पड़ेगा. वो वक्त ना लाने से पहले सरकार हमारी आवाज़ को सुनकर उन गरीबों का साथ दे, हमारी ये कोशिश है. अक्रम माशावकर ನಾಯಕರುಗಳು ಇವತ್ತು ವಿಜಯಪುರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಒಂದು ವಿಜಯಪುರದಲ್ಲಿ ನಡೆದಿರ್ತಕ್ಕಂಥ ಭೀಕರ ದುರಂತವನ್ನು ಖಂಡಿಸುವುದರ ಜೊತೆಗೆ ಸಾವು ಏನಾಗೀಡಾಗಿದೆ, ಸುಮಾರು 8 ಜನ ಕಾರ್ಮಿಕರು ಅಪಘಾತ ಅನ್ನುವಂಥದ್ದು, ಆಕಸ್ಮಿಕ ಅನ್ನುವಂಥದ್ದು ಏನು ಹೇಳ್ತಾ ಇದ್ದಾರೆ, ಅದು ಆಕಸ್ಮಿಕ ಅಪಘಾತ ಆಗಿರುವಂಥದ್ದಲ್ಲ. ಅಲ್ಲಿ ಆ ಖಾಸಗಿಯ ಒಂದು ಟ್ರೇಡರ್ಸು ಮಾಲೀಕತ್ವದ ಒಂದು ಬೇಜವಾಬ್ದಾರಿತನ ಮತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಅವರ ದುರ್ಘಟನೆ ಈಡಾಗಿದೆ ಅಂತ ಹೇಳಿದ ಇವತ್ತು ತೀವ್ರವಾಗಿ ಸಂತಾಪವನ್ನು ಸೂಚಿಸುವಂಥ ಒಂದು ಸಂಗತಿಗೆ ನಾವು ಇವತ್ತು ಇಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ವಿ. ಹಾಗೆ ಏನೋ ಬಿಹಾರದಿಂದ ಇವತ್ತು ಬಿಜಾಪುರಕ್ಕೆ ಅನ್ನುವಂಥ ಒಂದು ಹಿಂದುಳಿದ ಜಿಲ್ಲೆಗೆ ಕೂಡ ಅವರು ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂದರೆ ಇದಕ್ಕೆ ಇಡೀ ದೇಶವನ್ನು ಆಳ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಣೆ ಮಾಡಬೇಕಾಗ್ತದೆ. ಯಾಕೆ ಆ ರಾಜ್ಯದಲ್ಲಿ ಇಲ್ಲಿಗೆ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ಅದು ಬಿಹಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಹೊಣೆ ಆಗಬೇಕಾಗ್ತದೆ. ಅವರು ಸಾವಿಗೀಡಾದಂಥ ಕುಟುಂಬದವರು ಇವತ್ತು ಏನು ದುಃಖದಲ್ಲಿದ್ದಾರೆ, ಅವ್ರ ಇಡೀ ಕುಟುಂಬಕ್ಕೆ ಈಗಾಗಲೇ ಹೇಳಿರ್ತಕ್ಕಂಥ ಎಲ್ಲ ನಾಯಕರಿಗೆ ಹೇಳಿದಾಗ ಆ ಕುಟುಂಬವನ್ನು ತೀವ್ರ ಸಂತಾಪ ಸೂಚಿಸುವುದರೊಂದಿಗೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡೋದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದೆ ಬರಬೇಕು. ಹಾಗೆಯೇ ಆ ಬೇಜವಾಬ್ದಾರಿ ತೋರಿರ್ತಕ್ಕಂಥ ಖಾಸಗಿ ಟ್ರೇಡರ್ಸ್ ಕಂಪನಿ ಮಾಲೀಕರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅವರ ಆಸ್ತಿನ ಮುಟ್ಟುಗೋಲ ಒಳಪಡಿಸಿ ಇವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಇವತ್ತೇನು ಒತ್ತಾಯ ಬಂದಿದೆ. ಇದೆಲ್ಲರೂ ಕೂಡ ಇಡೀ ದೇಶದ ಕಾರ್ಮಿಕರೇ ಇವತ್ತು ಅವ್ರ ಜೊತೆ ಆಕಸ್ಮಿಕ ಸಾವಿಗೀಡಾದಂಥ ಕುಟುಂಬದ ಜೊತೆಗೆ ನಾವು ಅದೀವಿ. ಅವ್ರ ಕುಟುಂಬಕ್ಕೆ ತೀವ್ರ ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಹಾಗೆಯೇ ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಸಮಸ್ಯೆಗಳ ಜೊತೆಗೆ ದೇಶದ ಕಾರ್ಮಿಕರು ಕೂಡ ಇವತ್ತು ಒಗ್ಗೂರಿನಿಂದ ಧ್ವನಿ ಎತ್ತುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆಯೇ ಇವತ್ತು ಅಸಂಘಟಿತ ವಲಯದಲ್ಲಿ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಏನು ಕಾರ್ಮಿಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಎಂಥ ಒಂದು ದುರ್ಘಟನೆ ಆಗದೇ ಇರುವಂಥ ಕಾನೂನುಗಳನ್ನು, ಕಠಿಣ ಕಾನೂನುಗಳನ್ನು ರೂಪಿಸಬೇಕು. ಹಾಗೆಯೇ ಎಲ್ಲರಿಗೂ ಕೂಡ ಕಾರ್ಮಿಕರಿಗೆ ಒಂದು ಆಶಾಭಾವನೆ ಬರುವಂಥ ಒಂದು ಕಠಿಣ ಶಿಕ್ಷೆ ಇವರಿಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಅನಿಸಿಕೆಗಳು ಮತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ವಿಭಾಗ ಇರ್ತದ, ಅವರು ಕೂಡ ಹೋಗಿಲ್ಲ. ಇದು ಏನು ತೋರಿಸಿಕೊಡ್ತದಂದ್ರೆ ಕಾರ್ಮಿಕರ ನಿಷ್ಕಾಳಜಿ. ಸಾವಿರಾರು ಕಿಲೋಮೀಟರ್ ಬಿಹಾರದಿಂದ ಇಲ್ಲಿ ಬರ್ಬೇಕಾದ್ರೆ ಏನು ಅಲ್ಲಿ ಬಡತನದಿಂದನೇ ಇಲ್ಲಿ ಅವರು ಬಂದಿದ್ದಾರೆ ವರ್ಷ ಕಾರ್ಮಿಕರಾಗಿ. ಆದರೆ ಈ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಕೂಡ
ಕಾರ್ಮಿಕರ ಪರವಾಗಿರುವಂಥ ಕಾನೂನುಗಳು ಇಲ್ಲ, ಕಾರ್ಪೊರೇಟ್ ಪರವಾಗಿರುವಂಥ ಕಾನೂನುಗಳನ್ನ ರೂಪಿಸ್ತಾ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು ಕರೆಕ್ಟಾಗಿ ಹಿರಿಯ ವಕೀಲರು ಹೇಳಿದರು, ಒಂದು ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಮೇಲೆ ಕೊಡಬೇಕು. ಯಾಕಂದರೆ 25 ವರ್ಷ ಒಳಗಡೆ ಇದ್ದಾರೆ ಯುವಕರವರು ಇದ್ದಾರೆ, 30-35 ವರ್ಷಗಳ ಕಾಲ ಅವ್ರು ದುಡಿಯೋರು, ಅವ್ರ ಹೆಂಡರು ಮಕ್ಕಳು ತಂದೆ ತಾಯಿ ಅತ್ತೆ ಮಾವ ಎಲ್ಲ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬರುವ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ. ಅವ್ರ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ಇವೆಲ್ಲ ಕೊಡಿಸ್ಬೇಕಾದ್ರೆ ಈ ಸರ್ಕಾರ ಏನು 7 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಮಾಲೀಕರು ಕೊಟ್ಟಿದ್ದಾರೆ, 2 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ, ಯಾವುದು ಕೂಡ ಸಾಕಾಗಲ್ಲ. ಅವರೇನು ಹಿರಿಯ ವಕೀಲರು ಮಾತಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. 50 ಲಕ್ಷಕ್ಕಿಂತ ಜಾಸ್ತಿನೇ ಪರಿಹಾರ ಅವ್ರ ಕುಟುಂಬ ಕೊಡಬೇಕು. ಅಷ್ಟೇ ಅಲ್ಲ, ಈಗಾಗಲೇ ಗಾಯಾಳುಗಳಿಗೆ ಏನಾದಾರ ಅವರಿಗೆ ಒಂದು ಉತ್ತಮವಾದಂಥ ಆಸ್ಪತ್ರೆಯಲ್ಲಿ ಗುಣಮಟ್ಟವಾದಂಥ ವೈದ್ಯಕೀಯ ಚಿಕಿತ್ಸೆ ಆಗಬೇಕು. ಅಷ್ಟೇ ಅಲ್ಲ, ಇಡೀ ಕಾರ್ಖಾನೆಯಲ್ಲಿ ಏನು ಕಳಪೆ ಮಟ್ಟ ಆಗಿದೆ, ಆ ಕಳಪೆ ಮಟ್ಟ ಕಾಮಗಾರಿಗೆ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಪರಿಶೀಲನೆ ಮಾಡಿಲ್ಲ. ಇದು ಸೂಕ್ತವಾದಂಥ ತನಿಖೆ ಆಗಬೇಕು. ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ, ರಾಜ್ಯದ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮಿನಿಸ್ಟ್ರಿಗೆ ಆಗ್ರಹಿಸ್ತಾ ಇದ್ದೇವೆ, ಸಮಗ್ರವಾದಂಥ ತನಿಖೆ ಮಾಡಬೇಕು. ಯಾರು ತಪ್ಪಿಸ್ತಾರೋ ಅವ್ರಿಗೆ ಜೈಲಿಗೆ ಹಾಕಬೇಕು, ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತೇಳಿ ಸಮಗ್ರ ನಮ್ಮ ಬಿಜಾಪುರ ಜಿಲ್ಲೆಯ ರೈತ ಕಾರ್ಮಿಕರ ಪರವಾಗಿ ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ಆಗ್ರಹಿಸ್ತೇನೆ. ಸರಿಯಾದ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಇಂತಹ ಸಂಸ್ಥೆಗಳ ಮೇಲೆ ತರಬೇಕು. ವಿಶೇಷವಾಗಿ ಸರಿಯಾದ ರೀತಿಯ ಒಂದು ಭದ್ರತೆಯನ್ನು ಕಾರ್ಮಿಕರಿಗೆ ನೀಡಬೇಕು. ವಿಶೇಷವಾಗಿ ವಲಸೆ ಕಾರ್ಮಿಕರು ಯಾರಿದ್ದಾರೆ, ಎಲ್ಲ ಕಾರ್ಮಿಕರು, ವಿಶೇಷವಾಗಿ ವಲಸೆ ಕಾರ್ಮಿಕರು, ನಮಗೆ ಕಂಡುಬಂದಂಥ ಒಂದು ವರದಿಯ ಪ್ರಕಾರ ಇವರೆಲ್ಲರೂ ಕೂಡ ಬೇರೆ ರಾಜ್ಯಗಳಿಂದ ವಲಸೆಗೋಸ್ಕರ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ತಮ್ಮ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಂಥ ಒಂದು ಅವಘಡ ಆಗಿರುವಂಥದ್ದು ಅವರ ಕುಟುಂಬಕ್ಕೆ ಒಂದು ದೊಡ್ಡದಾದಂಥ ಒಂದು ಪೆಟ್ಟು ಬಿಟ್ಟಂಥ ಒಂದು ಸಂಗತಿ. ಇವತ್ತು ನಾವೆಲ್ಲರೂ ಕೂಡ ಇಂಥ ಘಟನೆಯನ್ನು ಖಂಡಿಸ್ತಾ ಇರಬೇಕಾದ್ರೆ ಸರ್ಕಾರ ಮತ್ತು ಆ ಒಂದು ಸಂಸ್ಥೆ, ರಾಜ್ಗುರು ಸಂಸ್ಥೆ ನಿಜವಾಗಿ ಕೂಡ ಅಂಥ ಕಾರ್ಮಿಕರ ಕುಟುಂಬಕ್ಕೆ ಸರಿಯಾದ ರೀತಿಯಾದ ಒಂದು ಪರಿಹಾರವನ್ನು ನೀಡಬೇಕು. ಮಾತ್ರ ಅಲ್ಲ, ಅಂಥ ಸಂಸ್ಥೆಗಳಂತ ಇರುವಂಥ ಭಾಳಷ್ಟು ಇಂಡಸ್ಟ್ರಿಯೇಷನಲ್ಲಿರುವಂಥ ಕಾರ್ಖಾನೆಗಳಾಗಲಿ ಅಥವಾ ಇಂಥ ಪ್ರಾಸೆಸಿಂಗ್ ಯೂನಿಟ್ಗಳಾಗಲಿ ಅವರು ನಿಜವಾಗಿ ಕೂಡ ಹೆಚ್ಚಿನ ಭದ್ರತೆಯನ್ನು ಕಾರ್ಮಿಕರಿಗೆ ವಹಿಸಿಕೊಂಡು ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ಅದಕ್ಕೆ ಆಮೇಲೆ ಕಾರ್ಮಿಕ ಡಿಪಾರ್ಟ್ಮೆಂಟ್ ಅನ್ನೋದು ಏನದಲ್ಲ, ಕಾರ್ಮಿಕ ಅವ್ರನ್ನೂ ಕೂಡ ಇದಕ್ಕೆ ಜವಾಬ್ದಾರನ್ನು ಮಾಡಬೇಕಾಗ್ತದೆ. ಆ ವಲಯದ ಕಾರ್ಮಿಕ ಇನ್ಸ್ಪೆಕ್ಟರು, ಲೇಬರ್ ಆಫೀಸರು ಯಾರದಾರ ಅವರು ಕೂಡ ಈ ಒಂದು ಅನಾಹುತಕ್ಕೆ ಕಾರಣಕರ್ತರಂತ ಅವ್ರ ಮೇಲೂ ಕೂಡ ಎನ್ಕ್ವೈರಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಇದರ ಜೊತೆಗೆ ಆ ಕುಟುಂಬಗಳಿಗೆ ಸೂಕ್ತವಾದಂಥ ಈ ಒಂದು ರಸ್ತಾದಲ್ಲಿ ಎಲ್ಲಿಯಾದರೂ ಅಪಘಾತ ಆದರೆ ನಮ್ಮ ಕರ್ನಾಟಕ ಸರ್ಕಾರದವರು 50 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿ ಈ ಸಾರ್ವಜನಿಕರಲ್ಲಿ ಏನಾದರೂ ಗಲಾಟೆಯಾಗಿ ರಸ್ತೆಯಲ್ಲಿ ಕ್ರಿಮಿನಲ್ ಒಂದು ಕೋಮುವಾದದಲ್ಲಿ ಯಾರಾದರೂ ದುರ್ಮರನಾದರೆ 50 ಲಕ್ಷ ರೂಪಾಯಿ ಕೊಡ್ತಾರೆ. ಇವತ್ತು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬಂದು ಉಪಜೀವನ ಮಾಡುವಂಥ ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಒಂದೊಂದು ಕುಟುಂಬದ ಕನಿಷ್ಠ ಏನಿಲ್ಲ ಅಂದರೂ 50 ಲಕ್ಷ ಅಂತೂ ಕೊಡಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ಮತ್ತು ಅವರಿಗೆ ನೆಲೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ಕೊಂಡು ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ಆ ಜೀವಗಳು ಏನು ಉಳಿದಿದ್ದವು ಅವರೆಲ್ಲರಿಗೂ ಒಂದು ಕುಟುಂಬಕ್ಕೆ ನೆಮ್ಮದಿ ಸಿಗಲಿ, ಅವರ ಭದ್ರತೆಗಾಗಿ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ಆಸೆ ಮಾಡಿ ನನ್ನ 2 ಮಾತುಗಳು. ಇದು ಸ್ವತಂತ್ರ ಭಾರತದ ಮೊಟ್ಟ ಮೊದಲನೇ ಕಾರ್ಮಿಕ ಮಂತ್ರಿಗಳು, ಸಂವಿಧಾನ ಶಿಲ್ಪಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಇಂಥ ಒಂದು ಸಭೆ ಸೇರುವಂಥ ಪ್ರಸಂಗ ನಮಗೆ ಬಂದಾಗ ಇದು ಭಾಳ ದೊಡ್ಡ ತಿರುಗಾದಂಥ ಸಂಗತಿ. ಅವರು ರಚಿಸಿದಂಥ ಕಾನೂನುಗಳು, ಅವರು ಕಾರ್ಮಿಕ ಮಂತ್ರಿಗಳಿದ್ದಾಗ ರಚಿಸಿದಂಥ ಕಾನೂನುಗಳು ಎಲ್ಲ ನಿಷ್ಕ್ರಿಯ ಆಗಿದ್ದಾವೆ. ಫ್ಯಾಕ್ಟ್ರಿ ಆ್ಯಕ್ಟ್, ವರ್ಕ್ಮನ್ ಕಂಪೆನ್ಸೇಷನ್ ಆ್ಯಕ್ಟ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಇವು ಏನೇನು ಅವರು ರಚನೆ ಮಾಡಿದ್ರು ಇವೆಲ್ಲವೂ ಕೂಡ ಇವತ್ತು ನಿಷ್ಕ್ರಿಯಾಗಿ ಆ ಕಾರ್ಮಿಕ ಇಲಾಖೆ ಅನ್ನೋದೇನದಲ್ಲ ಕಾರ್ಪೊರೇಟ್ ವಲಯದ ದಾಸಾಗಿದೆ. ಇವತ್ತಲ್ಲಿ ಏನು ನಡೆದಿದೆ, ಒಂದು ಮೆಟ್ಟಿಗೆ ಮೇಲೆ ಎಷ್ಟು ಟನ್ ಭಾರ ಹೊರಲಿಕ್ಕೆ ಸಾಧ್ಯದ ಅಷ್ಟು ಮಾತ್ರ ಅಲ್ಲಿ ಹೇರಬೇಕು. ಆ
ಮೆಟ್ಟಿಗೆ ಮೇಲೆ ಅದರ 7-8 ಪಟ್ಟು ವಜನ್ ಹಾಕಿದರೆ ಅವು ಖಂಡಿತವಾಗಿ ಕುಸಿತದೆ. ಇದನ್ನು ನೋಡುವ ಜವಾಬ್ದಾರಿ ಯಾರು? ಇದನ್ನು ನೋಡುವ ಜವಾಬ್ದಾರಿ ಕಾರ್ಮಿಕ ಇಲಾಖೆ ಅಂತ ಒಂದದ. ಕಾರ್ಮಿಕ ಇಲಾಖೆಯ ಇನ್ಸ್ಪೆಕ್ಟರ್ಗಳು ನಿದ್ದೆ ಮಾಡ್ತಿದ್ರು, ಏನು ಮಾಡ್ತಿದ್ರು? ಅವರೆಲ್ಲರೂ ಕಾರ್ಪೊರೇಟ್ ವಲಯದ ಗುಲಾಮರಾಗಿಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಅಸೆಂಬ್ಲಿ ನಡೀತಿದ್ದು ಕೂಡ ಉಸ್ತುವಾರಿ ಮಂತ್ರಿಗಳನ್ನು ರಾತ್ರೋರಾತ್ರಿ ಕಳಿಸಿಕೊಟ್ರು. ಧನ್ಯವಾದಗಳು ಸಿದ್ದರಾಮಯ್ಯನವರಿಗೆ. ಎಂ ಬಿ ಪಾಟೀಲ್ ಅಲ್ಲಿ ಬಂದು ನಿಂತು ಸ್ವತಃ ನಿಂತಿದ್ದರು. ಇದು ಇವತ್ತಿನ ಸರ್ಕಾರದ ಕಳಕಳಿ. ಆದರೆ ಇದೇ ಮಾಡಿರ್ತಕ್ಕಂಥ ಹಿರಿಯ ನಾಯಕರು ಸ್ವತಂತ್ರ ಸಿಕ್ಕು 76 ವರ್ಷಗಳ ಗತಿಸಿದರೂ ಸಹ ಈ ಕಾರ್ಮಿಕರ ಸ್ಥಿತಿ, ಬಡವರ ಸ್ಥಿತಿ ಈ ಹೀನಾಯ ಸ್ಥಿತಿಗೆ ಬಂದಿದೆ. ನಾವು ಬೆಳಿಗ್ಗೆ ಕೆಲವು ಮುಖಂಡರು ಹೋದಾಗ ಅಲ್ಲಿರ್ತಕ್ಕಂಥ ಕೆಲವು ಮುಖಂಡರು ಹೇಳಿದರು, ಆ ಕಾರ್ಮಿಕರಿಗೆ ಎಲ್ಲ ಸೌಕರ್ಯಗಳು ನಾವು ಮಾಡಿದೆವು, PF ಕಟ್ಟಿದೆವು, ESI ಕೊಟ್ಟಿದ್ದೆವು, ಗ್ರೂಪ್ ಇನ್ಶೂರೆನ್ಸ್ ಮಾಡಿದೆವು, ಎಲ್ಲನೂ ಮಾಡಿದೆವು, ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಅಲ್ಲಿ ಸಂಬಂಧಪಟ್ಟ ಪುಡಾರಿಗಳು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಥರ ಬೇರೆ ಬೇರೆ ಕಾರ್ಖಾನೆ ಮಾಲೀಕರು ಕಾರ್ಮಿಕ ಕಾನೂನುಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಅವರು ಕೈಗಾರಿಕಾ ಕಾಯ್ದೆಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಕೈಗಾರಿಕಾ ಕಾಯ್ದೆಗಳು ಯಾವುದು ಕೂಡ ಕಿಂಚಿತ್ತು ಪಾಲನೆ ಮಾಡ್ತಾ ಇಲ್ಲ, ಗಾಡಿ ತೋರ್ತಾ ಇದ್ದಾರೆ. ಈ ದಿಸೆಯಲ್ಲಿ ನಾವು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ PF, ESI, ಕಾರ್ಮಿಕ ಸಹಾಯಕ ಆಯುಕ್ತರು, ALC ಅವರು ಇವರಿಗೆಲ್ಲ ಸಂಪರ್ಕ ಮಾಡಿ ಭೇಟಿಯಾದಾಗ ಅವ್ರು ಹೇಳಿದರು, ಏನೂ ತುಂಬಿಲ್ಲ, ನಾವು ಪದೇ ಪದೇ ಇವ್ರ ಗಮನಕ್ಕೆ ತೊಗೊಂಬಂದಿದ್ದೆವು ಅಂತ. ಪದೇ ಪದೇ ಗಮನಕ್ಕೆ ತೊಗೊಂಬಂದೇವು ಅಂದರೆ ಇವರು ಹೋಗೇ ಇಲ್ಲ. ಕಾರ್ಮಿಕ ನಿರೀಕ್ಷರಾಗಿರ್ಬೋದು, ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಕಾರ್ಮಿಕ ಬಿಜಾಪುರದಲ್ಲಿ ಭಾಳ ದೊಡ್ಡ ಅನಾಹುತ ಆಗಿದೆ. ಇದಕ್ಕೆ ಈಗ ನಮ್ಮ ಅಂಕಲ್ಗಿ ಸರ್ ಹೇಳ್ದಂಗೆ ಕಾರ್ಮಿಕ ಇಲಾಖೆ ಹೊಣೆಗಾರ ಅನ್ನೋದು ಹೇಳಬೇಕಾಗ್ತದೆ. ಯಾಕಂದ್ರೆ KIDBನಲ್ಲಿ ಸಾವಿರಾರು ಅಲ್ಲಿ ಬಂದ್ ಕೇಸಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರದ್ದು ಯಾವುದೇ ಒಂದು ಅಲ್ಲಿ ಫ್ಯಾಕ್ಟ್ರಿ ಆಗಲಿ ಅಥವಾ ಗೋಡಾನ್ ಆಗಲಿ ಏನೇ ಆಗಲಿ ಅಲ್ಲಿ ಹೋಗಿ ಏನು ಇಲ್ಲ ಅದು ಅದರ ಕಾನೂನು ಪ್ರಕಾರ ಭದ್ರತೆ ಇದೆ ಇಲ್ಲ ಅನ್ನೋದು ಕಾರ್ಮಿಕ ಇಲಾಖೆ ನೋಡಬೇಕು. ಅದು ನೋಡಲಾರ್ದ ಕಾರಣಕ್ಕೆ ಇವತ್ತು 8 ಜನ ಮೃತಪಟ್ಟಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಯವರು ಸರ್ಕಾರಕ್ಕೆ ಒತ್ತಾಯ ಮಾಡಿ ಯಾರ ಇದರಲ್ಲಿ ತಪ್ಪಿಸ್ತಾರೋ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಸೂಕ್ತವಾದ ಅವರಿಗೆ ಅನುದಾನ ಸಿಗಬೇಕು ಮತ್ತು ಅದನ್ನು ಆದಷ್ಟು ಬೇಗ ಸಿಗಬೇಕು. ಕೊಡ್ತೀವಿ ಅಂತ ಅದು ವರ್ಷಗಟ್ಟಲೆ ಹೋಗ್ತದೆ. ಆ ಥರ ಆಗಬಾರ್ದು. ಆ ಥರ ಅದರ ಮುಂದಿನ ದಿವಸದಲ್ಲಿ ನಾವು ಹುಡುಗರು ಹೋರಾಟಕ್ಕೆ ಸರ್ಕಾರಕ್ಕೆ ಗಮನ ಸೆಳಿತೀವಿ ಅಂತ ಹೇಳುತ್ತಾ ನನ್ನ ಮಾತು ಜೈ ಹಿಂದ್. ಅದನ್ನು ಕೂಡ ನಾವು ಬೋರ್ಡ್ ಮಾಡೋಕ್ಕಾಗೋದಿಲ್ಲ. ಈಗ ಇಷ್ಟು ವರ್ಷ ಸದಸ್ಯ ಸಿಕ್ಕ ನಂತರನೂ ನಮಗೆ ಅದು ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ನಾವು ಮೊನ್ನೆ 41 ಜನ ಅವರನ್ನು ಅರೆಸ್ಟ್ ಮಾಡಿದ್ರು. ಅದು ಮಗ ನೋಡಿದ್ವಿ, ಸಂತೋಷ ಉಳಿಸಿದ್ರು. ಆದರೆ ಅದು ಅವ್ರಿಗಿಂತ ಮೊದಲೇ ಅವ್ರು ಯಾಕೆ ಎಚ್ಚರ ತಗೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಈ ಗೋದಾಮಿನ ಮಾಲೀಕರ ಹಂಗಿನ ಆಸ್ತಿ ಅದಲ್ಲ, ಆಸ್ತಿ ಹರಾಜು ಹಾಕಬೇಕು ಅಂತ ಹರಾಜು ಹಾಕಿ ಅವ್ರು ಈಗಿಂದ ಅವ್ರಿಗೆ ಪರಿಹಾರ ಮಾಡಬೇಕು. ಮತ್ತು ಈ ಮುಟ್ಟುಗಳು ಹಾಕೋದು ಅಷ್ಟೇ ಅಲ್ಲ, ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ಸಕ್ರಿಯ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ನಿಟ್ಟಿನೊಳಗೆ ನಾವು ಭಾವನಾಪೂರ್ವಕ ಮುಂದೆ ಆಗಲಿಲ್ಲ ಅನ್ನೋಂಥ ಆಶ್ವಾಸನೆಯೊಂದಿಗೆ ಮಾಡ್ತೀವಿ. ನಾನು ಒಂದು ಅಂಶ ಅಷ್ಟೇ, ಈ ಯಾಕೆ ಕಾರ್ಮಿಕ ಅಧಿಕಾರಿಗಳು ಇಂಥ ಕೈಗಾರಿಕೆಗಳನ್ನು ತನಿಖೆಗಳು ಮಾಡಬೇಕು ಮತ್ತು ಅವು ಸುಸಜ್ಜಿತವಾಗಿಂತ ಇದ್ರೆ, ವೈಜ್ಞಾನಿಕವಾಗಿ ಅಲ್ಲಿ ಸೌಲಭ್ಯಗಳಿಂದ ಇದ್ರೆ ಅಲ್ಲಿ ಪರ್ಮಿಷನ್ ಕೊಡಬಾರ್ದು. ಅಮಾಯಕವಾದಂಥ ಇಂಥ ಕಾರ್ಮಿಕರ ಬಲಿ ಯಾಕೆ ತಗೋತಾ ಇದೆ? ಒಂದು ಪರಿಹಾರದಿಂದ ನಾವು ಜೀವನ ಉಳಿಸೋಕ್ಕಾಗಲ್ಲ. ಫಸ್ಟು ಈ ಇಂಥ ಒಂದು ಕಾರ್ಮಿಕ ಕೈಗಾರಿಕೆಯಲ್ಲಿ ಪರ್ಮಿಷನ್ ಕೊಡಬೇಡಿ. ಇದನ್ನು ನಾನು ಇಲ್ಲಿ ಬಲವಂತ ಮಾಡ್ತಾ ಇದ್ದೀನಿ ವೇದಿಕೆ ಮೂಲಕ. ಎಲ್ಲರಿಗೂ ಧನ್ಯವಾದಗಳು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।